ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ಪ್ರಮುಖ ಹೈಲೈಟ್ಸ್ ಯಾವ್ದು ಅಂತ ಹೇಳಿದ್ರೆ, ಗೌತಮಿ ಅವರ ಗಂಡ ಅಭಿಷೇಕ್ ಅವರು ಗೌತಮಿ ಅವರಿಗೆ ಹೇಳಿದಂತಹ ಮಾತುಗಳು, ಅದರಿಂದ ಗೌತಮಿ ಮತ್ತು ಮಂಜು ಅವರ ನಡುವೆ ಆದಂತಹ ಬದಲಾವಣೆಗಳು, ಹಾಗೆಯೇ ಮಂಜು ಅವರು ತಮ್ಮ ಮಗನನ್ನ ನೆನೆದು ಬೆಳಗಿನ ಜಾವ ಅಳುತ್ತಾ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಕೊಂಡ್ರಲ್ಲ ಅದು, ಹಾಗೇನೆ ಧನರಾಜ್ ಅವರ ಇಡೀ ಕುಟುಂಬ ಮತ್ತು ಅವರ ಪತ್ನಿ ಮಗು ಎಲ್ಲ ಬಂದಿದ್ದಂಥದ್ದು, ಹಾಗೇನೆ ಚೈತ್ರ ಅವರ ತಾಯಿ ಮತ್ತು ತಂಗಿ ಬಂದಂತಹ ವಿಷಯಗಳು. ಸೊ ಇದು ಪ್ರಮುಖವಾದಂತಹ ಹೈಲೈಟ್ಸ್ ಆಗಿತ್ತು. ಇನ್ಫ್ಯಾಕ್ಟ್ ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ಗೌತಮಿ ಅವರು ಹಾಗೆಯೇ ಅವರ ಗಂಡ ಅಭಿಷೇಕ್ ಅವರು ಜೊತೆಗೆ ಮಂಜು ಅವರು ಮಾತಾಡ್ತಾ ಇರ್ತಾರೆ. ಕೆಲವೊಂದಷ್ಟು ವಿಷಯಗಳನ್ನು ಗೌತಮಿ ಅವರ ಗಂಡ ಅಭಿಷೇಕ್ ಅವರು ಸೂಕ್ಷ್ಮವಾಗಿ ಮಂಜು ಅವ್ರಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ನಿಮಗೆ ಎಲ್ಲ ಏನೋ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಿರುವಾಗ ನೀವು ಬದಲಾಯಿಸ್ಕೊಳ್ಬೇಕಲ್ವಾ, ನಿಮಗೆ ಮಾತ್ರ ಹೇಳ್ತಾ ಇದ್ದಾರೆ. ಇಬ್ಬರನ್ನು ಒಟ್ಟಿಗೆ ಕರೆದು ಯಾರು ಸಜೆಷನ್ಸ್ ಕೊಡ್ತಾ ಇಲ್ಲ, ನಿಮಗೆ ಮಾತ್ರ ಹೇಳ್ತಿದ್ದಾರೆ ಅಂತಂದಮೇಲೆ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮಂಜು ಅವರು ಏನೋ ಅರ್ಥ ಆದ ರೀತಿಯಲ್ಲಿ ಅವ್ರು ಎದ್ದು ಹೋಗ್ತಾರೆ. ಅದಾದಮೇಲೆ ಗೌತಮಿ ಅವರಿಗೆ ಹೇಳ್ತಾರೆ, ಅಂದರೆ ಈ ಮನುಷ್ಯ ಏನು ಮಾತಾಡ್ತಾರಲ್ಲ ಅವರದು ಯಾಕೆಂದ್ರೆ ನೆನಪಿರುತ್ತೆ ಅವ್ರಿಗೆ ಅಂತ. ಹೌದು, ನೆನಪಿರುತ್ತೆ ಅಂತ. ಹಾಗಂತಂದ್ರೆ ಅದು ಗೇಮ್ ಅಂತ ಹೇಳ್ತಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಹೇಳ್ತಾ ಇರೋದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತ ಕೂಡ ಅನಿಸುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಜೊತೆಗೆ ಇದಾದ ನಂತರ ಬೆಳಗ್ಗೆ ಅಗೇನ್ ಇನ್ನೊಂದು ವಿಷಯ ಹೇಳ್ತಾರೆ ಅವರು, ಸುದೀಪ್ ಸರ್ ಅವರು ನಿನಗೆ ಏನೆಲ್ಲ ಬದಲಾವಣೆಗಳನ್ನು ಹೇಳಿದಾರಲ್ವ, ಅಂದರೆ ಆಟ ಯಾವ ರೀತಿ ಆಡಬೇಕು, ಕೆಲವೊಂದಷ್ಟು ಇನ್ಪುಟ್ಸ್ಗಳನ್ನು ಕೊಡ್ತಾರಲ್ಲ ವೀಕೆಂಡ್ ಎಪಿಸೋಡ್ಗಳಲ್ಲಿ, ಅದನ್ನು ಸರಿಯಾಗಿ ನೀನು ಫಾಲೋ ಮಾಡಬೇಕು. ಜೊತೆಗೆ ನಿನ್ನ ಜೆನ್ಯೂನಿಟಿಯನ್ನು ಆಲ್ರೆಡಿ ಯೂಸ್ ಮಾಡಿಕೊಂಡು ಇಲ್ಲಿ ತನಕ ಬಂದುಬಿಟ್ಟಿದ್ದಾರೆ ಕೆಲವರು ಅಂತ ಹೇಳಿದ್ರೆ ಅದು ಮಂಜು ಅವ್ರನ್ನೇ ಹೇಳ್ತಾ ಇರೋದು. ಬಟ್ ನೀನು ಅದನ್ನು ನೋಡ್ಕೋ ಅಂತ ಹೇಳಿದಾಗ ಗೌತಮಿ ಅವರು ಹೇಳ್ತಾರೆ, ನಾನು ಇದೇ ರೀತಿ ಇರೋದಲ್ವಾ, ಏನು ಮಾಡಲಿ ಅಂತ, ನಾನು ಜೆನ್ಯೂನಿಟಿಯನ್ನು ಬಿಡಲ್ಲ, ಇನ್ನೊಬ್ಬರಿಗೆ ಕೇಳಿ ಬಯಸಲ್ಲ, ಬಟ್ ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ನೋಡು, ನಿನ್ನ ಜೆನ್ಯೂನಿಟಿ ಏನಿದೆ, ನೀನು ಯಾವ ರೀತಿ ಇದೆಯಾ, ಇದು ಹೊರಗಡೆ ಸರಿ ಇದೆ, ಬಟ್ ಇಲ್ಲಿ ಗೇಮ್ ಅಂತ ಬರುವಾಗ ಇನ್ನೊಬ್ಬರನ್ನ ತುಳಿದು ನೀನು ಮೇಲೆ ಬರಬೇಕಾಗತ್ತೆ ಅಂತ ಹೇಳಿದಾಗಲೂ ಕೂಡ ಗೌತಮಿ ಅವರು ಇಲ್ಲ, ನಾನು ಇರೋದೇ ಹೀಗೆ, ನಾನು ಇನ್ನೊಬ್ಬರನ್ನ ತುಳಿಯಲ್ಲ, ಬಟ್ ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳಿದ್ರು. ಸೊ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಅಭಿಷೇಕ್ ಅವರು ತಮ್ಮ ಪತ್ನಿ ಗೌತಮಿ ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ಮಂಜು ಅವರಿಂದ ದೂರ ಇರು. ಇನ್ಫ್ಯಾಕ್ಟ್ ಮಂಜು ಅವ್ರಿಗೆ ಅವರ ತಂಗಿ ಹೇಳಿದ್ದು ಅದೇ ವಿಷಯನೇ, ನಿನ್ನ ಆಟನ ಯಾಕೆ ನೀನು ಬಿಟ್ಕೊಡ್ತಾ ಇದೆಯಾ, ನೀನು ಇಂಡಿವಿಜುವಲ್ ಆಗಿ ಕಾಣಿಸ್ಕೋತಾ ಇಲ್ಲ, ಅವ್ರ ಜೊತೆಗೇ ಇರಬೇಡ ಅನ್ನುವಂತಹ ಮಾತುಗಳನ್ನು ಹಾಡಿದರು. ಅಫ್ಕೋರ್ಸ್ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿರುತ್ತೆ ಅಂತ ಅಂದ್ಕೋಬಹುದು. ಬಿಕಾಸ್ ಮಂಜು ಮತ್ತು ಗೌತಮಿ ಅವರು ತಮ್ಮ ಪತಿ ಅಭಿಷೇಕ್ ಅವರು ಹೋದ ನಂತರ ಮಾತಾಡ್ತಾರೆ ಆ್ಯಕ್ಚುಲಿ. ಸೊ ಆಗಲೂ ಗೆಳೆಯ ಗೆಳತಿ ಅನ್ನೋ ಥರ ಇಬ್ಬರು ಮಾತಾಡಿಕೊಂಡು, ಹೌದು ನಂಗೆ ಗೊತ್ತಾಗಿದೆ ಇವಾಗ ಆಟ ಯಾವ ರೀತಿ ಆಡಬೇಕು ಅಂತ, ಇಬ್ಬರಿಗೂ ಒಂದು ಮನವರಿಕೆ ಆಗಿದೆ ಸದ್ಯಕ್ಕೆ. ಬಟ್ ಮಂಜು ಅವರು ಇನ್ನೊಂದು ಮಾತು ಹೇಳ್ತಾರೆ, ಹಾಗಂತ ನಾನು ಊಟದ ವಿಷಯ ಆಗಿರಬಹುದು, ಹೇಗಿದೆಯಾ ಅಂತ ಕೇಳೋದು ಅಥವಾ ಒಂದು ಕೇರ್ ಮಾಡೋದಾಗಿರಬಹುದು, ಆ ರೀತಿಯ ಒಂದು ಸ್ನೇಹ ಸಂಬಂಧವನ್ನು ಕಂಪ್ಲೀಟಾಗಿ ಕಡಿತಗೊಳಿಸ್ಕೊಂಡು ಆಟ ಆಡೋದಕ್ಕೆ ಆಗಲ್ಲ ನನಗೆ, ಅದೆಲ್ಲ ಇಟ್ಕೋತೀನಿ. ಬಟ್ ಗೇಮ್ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ ನಂದೇನೆ, ಬಿಗ್ ಬಾಸ್ ಅಂತ ಆಟ ಅಂತ ಬಂದಾಗ ಅದು ಇಂಡಿವಿಜುವಲ್ ಆಗಿ ಆಡ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಬಟ್ ಗೌತಮಿ ಅವರ ಗಂಡ ಹೇಳಿದಂತಹ ಮಾತುಗಳು ಸ್ನೇಹಿತರೆ, ಅಂದರೆ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಗೇನ್, ಅಂದರೆ ಮಂಜು ಅವರ ಆಟದಿಂದ ಗೌತಮಿ ಅವರ ಆಟಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಅದೇ ರೀತಿನೇ ಲೈಕ್ ಅಂದರೆ ಮಂಜು ಅವರ ಆಟಕ್ಕೆ ಗೌತಮಿ ಜೊತೆ ಇರೋದು ತೊಂದರೆ ಆಗುತ್ತೆ ಅಂತ ಅವ್ರ ತಂಗಿ ಹೇಳಿದ್ರು. ಸೊ ಅವರವರ ಮನೆಯವರು ಚೆನ್ನಾಗಿ ಆಡಬೇಕು ಅನ್ನೋಂಥದ್ದೇ ಅವರವರ ಮನೆಯವರಿಗೆ ಲೈಕ್ ಅಂದರೆ ಮುಖ್ಯ ಆಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಸ್ಪಷ್ಟವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಟ್ ಅಭಿಷೇಕ್ ಅವರು ಆಡಿದಂತಹ ಕೆಲವೊಂದಷ್ಟು ಮಾತುಗಳು ಈಗ ಒಂದು ಕಂದಕ ಅಂತೂ ಸೃಷ್ಟಿ ಮಾಡಿದೆ. ಅಂದರೆ ಅಪಾರ್ಟ್ ಫ್ರಮ್ ಫ್ರೆಂಡ್ಶಿಪ್ ಅಂದರೆ ಏನು, ಅದನ್ನು ನಾವು ಎಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಡೆವಲಪ್ ಮಾಡೋದ್ರಲ್ಲಿ ಮಂಜು ಮತ್ತು ಗೌತಮಿ ಅವರಲ್ಲಿ ಅದು ಸಫಲವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಭಿಷೇಕ್ ಅವರೊಂದು ಮಾತು ಹೇಳ್ತಾರೆ, ನಿನ್ನ ಜೆನ್ಯೂನಿಟಿಯನ್ನು ಬಳಸ್ಕೊಂಡು ಒಬ್ಬರು ಆಲ್ರೆಡಿ ಇಲ್ಲಿ ತನಕ ಬಂದುಬಿಟ್ಟಿದ್ದಾರೆ ಅಂತ. ಸೊ ಇದು ಓಕೆ, ಅವ್ರ ಪರವಾಗಿ, ಅವ್ರ ಪತ್ನಿಯವ್ರ ಪರವಾಗಿ ಮಾತಾಡಬೇಕಾಗುತ್ತೆ. ಬಟ್ ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ ಈ ರೀತಿ ಹೇಳಿದ್ದು ಅಂತ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಮಂಜು ಅವರು ಕೂಡ ಸ್ವಲ್ಪ ಅಂದರೆ ಅವರ ಇಂಡಿವಿಜುವಾಲಿಟಿ, ಅವರು ಅದನ್ನು ಕರೆಕ್ಟಾಗಿ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಆಡಬೇಕು. ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅದನ್ನು ಹೊರತುಪಡಿಸಿದ್ರೆ ಮಂಜು, ಮೋಕ್ಷಿತಾ ಮತ್ತು ಗೌತಮಿ ಅವರಿಗೆ ಕ್ಯಾಪ್ಟನ್ಸಿಗೆ ಕ್ವಾಲಿಫೈ ಆಗೋದಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ. ಅಫ್ಕೋರ್ಸ್ ಮಂಜು ಅವರು ಟಾಸ್ಕಲ್ಲಿ ಪಂಟ್ರು, ಸಖತ್ತಾಗಿ ಮಾಡಿ ಮುಗಿಸಿದ್ರು. ಅದಾದಮೇಲೆ ನಮ್ಮ ಗೌತಮಿಯವರು ತುಂಬ ಕಷ್ಟಪಟ್ಟರು. ಇನ್ಫ್ಯಾಕ್ಟ್ ತುಂಬ ಕಷ್ಟವಾಗಿತ್ತು. ಗೌತಮಿಯವರ ಪತಿ ಲೈಕ್ ಇವರು ನಮ್ಮ ಅಭಿಷೇಕ್ ಅವರು ಹೇಳಿದಾಗೆ ತುಂಬ ಕಷ್ಟವಾದಂತಹ ಟಾಸ್ಕ್. ಒಳಗಡೆ ಇರೋರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಸಪೋರ್ಟ್ ಮಾಡ್ತಾ ಇರೋರಾಗಿರ್ಬಹುದು, ಒಳಗಡೆ ಇರೋರು ತುಂಬ ಸೂಪರ್ ಹ್ಯೂಮನ್ನೇ ಆಗಿರಬೇಕಾಗುತ್ತೆ, ನಾರ್ಮಲ್ ಹ್ಯೂಮನ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಪೊಟೆನ್ಷಿಯಲ್ ಇರಬೇಕಾಗುತ್ತೆ ಅಂತ ಹೇಳಿದ್ರು. ಚೆನ್ನಾಗಿ ಆಡಿದ್ರು, ಗೌತಮಿಯವರು ಕೂಡ ಗೆದ್ದರು. ಬಟ್ ಅಗೈನ್ ಮೋಕ್ಷಿತಾ ಅವರು ಟಾಸ್ಕಲ್ಲಿ ಯಾವುದೇ ರೀತಿ ಅವರು ಪ್ರೂವ್ ಮಾಡ್ಕೊಳ್ತಾ ಇಲ್ಲ. ಕರ್ಣನ್ ಪಟ್ಟು ಸೆಂಟರ್, ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ.
ಸ್ಟಾರ್ಟಿಂಗ್ ವೀಕ್ಸ್ಗಳಲ್ಲಿ ಮಾತ್ರ ನರಕದಲ್ಲಿದ್ದಾಗ ಸ್ವಲ್ಪ ಅವರ ಒಂದು ಸೌಂಡ್ ಇತ್ತು ಟಾಸ್ಕ್ ವಿಷಯವಾಗಿ, ಸ್ವಲ್ಪ ಏನೋ ಆ್ಯಕ್ಟಿವ್ ಆಗಿ ಆಟ ಆಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಇದ್ದರು. ಬಟ್ ಈಗ ಅಗೇನ್ ಕಂಪ್ಲೀಟಾಗಿ ಮಂಜು ಮತ್ತು ಗೌತಮಿ ಅವ್ರ ಮೇಲೇ ಅವರು ಡಿಪೆಂಡ್ ಆಗಿ ಇಲ್ಲಿ ತನಕ ಬಂದುಬಿಟ್ಟಿದ್ದಾರೆ. ಅದು ಇನ್ಫ್ಯಾಕ್ಟ್ ಅಭಿಷೇಕ್ ಅವರು ಹೇಳಿದ್ರಲ್ಲ, ನೀವು ಜೆನ್ಯೂನಿಟಿಯನ್ನು ಯೂಸ್ ಮಾಡ್ಕೊಂಡು ಕೆಲವರು ಇಲ್ಲಿ ತನಕ ಬಂದಿದ್ದಾರೆ ಅಂತ. ಅದು ಮೋಕ್ಷಿತ ಅವ್ರ ವಿಷಯಕ್ಕೂ ಆಗಿರಬಹುದು. ಬಿಕಾಸ್ ಮೋಕ್ಷಿತ ಅವರು ಟಾರ್ಗೆಟ್ ಮಾಡಿ 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 ಅದನ್ನೇ, ಬಿಕಾಸ್ ಎಲ್ಲೂ ಕೂಡ ಗೌತಮಿ ಅವರು ಮೋಕ್ಷಿತ ಅವ್ರನ್ನ ಇಲ್ಲಿ ತನಕ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಫ್ರೆಂಡ್ಶಿಪ್ ಬಿಟ್ಕೊಂಡು ಹೋದರೂ ಕೂಡ ಅವ್ರ ಬಗ್ಗೆ ಹಿಂದೆ ಮಾತಾಡೋದಾಗಿರಬಹುದು. ಇನ್ಫ್ಯಾಕ್ಟ್ ಗೌತಮಿ ಮಂಜುನೇ ಮೋಕ್ಷಿತ ಅವ್ರ ಬಗ್ಗೆ ಜಾಸ್ತಿ ಎಲ್ಲೂ ಅಂದರೆ ನೆಗೆಟಿವ್ ಆಗಿ ಮಾತಾಡ್ಕೊಂಡಿಲ್ಲ. ಬಟ್ ಮೋಕ್ಷಿತ ಅವರು ಟಾರ್ಗೆಟ್ ಮಾಡ್ಕೊಂಡು ಇವ್ರು ಸರಿ ಇಲ್ಲ, ಮಂಜು ಸರಿ ಇಲ್ಲ ಅಂತ ನಾಮಿನೇಟ್ ಮಾಡಿಕೊಂಡು ಅವ್ರ ಮೇಲೇ ಡಿಪೆಂಡ್ ಆಗಿ ಇಲ್ಲಿ ತನಕ ಬಂದರು. ಗೌತಮಿ ಅವ್ರನ್ನ ಕೂಡ ಕೆಲವೊಂದ್ಸಲ ಇದು ಮಾಡಿದ್ರು. ಗೌತಮಿ ಅವ್ರ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಿಲ್ಲ ಅಂತ ಒಂದ್ಸಲ ಅವ್ರಿಗೆ ನೀರೊಳಗೆ ಕೂಡ ತಳ್ಳಿದ್ರು, ಸ್ವಿಮ್ಮಿಂಗ್ ಪೂಲ್ ಇದರಲ್ಲಿ. ಸೊ ಹಾಗಿರುವಾಗ ಮೋಕ್ಷಿತ ಅವ್ರನ್ನ ಉದ್ದೇಶಿಸಿ ಕೂಡ ಹೇಳಿರಬಹುದು, ಗೊತ್ತಿಲ್ಲ. ಬಟ್ ಅಗೇನ್ ಮೋಕ್ಷಿತ ಅವರು ಅಪಾರ್ಟ್ ಫ್ರಮ್ ಆ ದೂಷಣೆ, ದೋಷಾರೋಪಣೆ, ಆರೋಪ ಮಾಡೋದು ಬಿಟ್ಟು ಟಾಸ್ಕ್ಗಳಲ್ಲಿ ಅವ್ರದ್ದೇನೂ ಇಲ್ಲ ಅನ್ನೋದನ್ನು ಮತ್ತೊಂದು ಸಲ ಈಗ ನಿನ್ನೆ ಪ್ರೂವ್ ಮಾಡಿಕೊಂಡ್ರು. ಹೇಗೇನು ಅವರ ತಾಯಿಯವರು ಹೇಳಿದಂತಹ ಮಾತುಗಳು ಮಾತ್ರ ತುಂಬ ಸತ್ಯ ಅಂತ ಅನ್ನಿಸ್ತು. ಮೋಕ್ಷಿತ ಅವ್ರ ತಾಯಿ ಹೇಳ್ತಾರೆ, ನೋಡಿ ವೈಮನಸ್ಯ ಯಾವತ್ತು ಇದು ಗೇಮ್ ಆಡ್ಕೊಂಡು ಬನ್ನಿ ಚೆನ್ನಾಗಿ, ಬಟ್ ಯಾವತ್ತು ವೈಮನಸ್ಯ ಅನ್ನೋದು ತುಂಬ ಉಳ್ಕೊಂಡ್ಬಿಡುತ್ತೆ. ಅದನ್ನು ಯಾವ ರೀತಿ ಕೂಡ ನೀವು ಯಾರು ಉಳಿಸ್ಕೋಬೇಡಿ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬನ್ನಿ. ಮಂಜು ಅವ್ರ ತಂದೆಯವರು ಹೇಳಿದ್ದು ಅದೇನೆ, ಬಿಗ್ ಬಾಸ್ಗೆ ಒಂದು ಮರ್ಯಾದೆ ಇದೆ, ಅದನ್ನು ಸರಿಯಾಗಿ ಕಾಪಾಡ್ಕೊಳ್ಳಿ ಅಂತ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಟಾಸ್ಕ್ ಚೆನ್ನಾಗಿತ್ತು. ಟಾಸ್ಕ್ ಆದಮೇಲೆ ಚೈತ್ರ ಅವ್ರಿಗೆ ವಾಯ್ಸ್ ಬರುತ್ತೆ ಕನ್ಫೆಷನ್ ರೂಮಲ್ಲಿ, ತಾಯಿಯವ್ರು ಬರ್ತಾ ಇಲ್ಲ ಅಂತ. ಅಂದರೆ ಅವ್ರದ್ದು ಹಸು ಕರು ಹಾಕಿರೋ ಕಾರಣಕ್ಕೆ ನೋಡ್ಕೊಳ್ಬೇಕು ಅಂತ. ಚೈತ್ರ ಅವ್ರು ಬಿಡಿ, ಅವರು ಅಫ್ಕೋರ್ಸ್ ಅವರು ಎಂಟರ್ಟೈನ್ಮೆಂಟ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಇರಬಹುದು, ಬಟ್ ಯಾವ ಮೂಮೆಂಟಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಸ್ಪೆಷಲಿ ಈ ಥರದ ಎಮೋಷನಲ್ ಮೂಮೆಂಟ್ ಎಲ್ಲ ಬಂದಾಗ ಅವ್ರ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ದೆವ್ವ ಬಂದಿದ್ದು ಟೈಮಲ್ಲೂ ಅಷ್ಟೇ, 100 ಜನ್ಮಕ್ಕೂ ಸೀರಿಯಲ್ ತಂಡದಿಂದ ಒಬ್ಬರು ದೆವ್ವವಾಗಿ ಒಬ್ಬರು ಬರ್ತಾರಲ್ಲ ಆರ್ಟಿಸ್ಟ್, ಅವಾಗ ಬಂದಾಗ ಅಯ್ಯೋ ನೆಕ್ಸ್ಟ್ ಲೆವೆಲ್ ಆರ್ಟಿಸ್ಟು ಚೈತ್ರ ಅವ್ರು. ಆ್ಯಕ್ಚುಲಿ ಯಾವ ರೀತಿ ಭಯ ಪಡ್ಕೊಂಡ್ರು ಅಂತ ರಜತ್ ಅವ್ರು ಸಖತ್ತಾಗಿ ತೋರಿಸಿದ್ರು ಅದನ್ನು ವೀಕೆಂಡ್ ಎಪಿಸೋಡಲ್ಲಿ. ನೆಕ್ಸ್ಟ್ ಲೆವೆಲ್ ಆರ್ಟಿಸ್ಟ್ ಅವರು ಸಖತ್ತಾಗಿ ಕಂಟೆಂಟ್ ಕೊಡ್ತಾರೆ, ಚೆನ್ನಾಗಿ ವರ್ಕ್ ಆಯ್ತು. ಇನ್ಫ್ಯಾಕ್ಟ್ ಕನ್ಫೆಷನ್ ರೂಮಲ್ಲಿ ಅವರ ಎಕ್ಸ್ಪ್ರೆಷನ್ಸ್ ಎಲ್ಲ. ಅದಾದಮೇಲೆ ಅಫ್ಕೋರ್ಸ್ ಗೊತ್ತಿತ್ತು ಕರೆಸ್ತಾರೆ ಅಂತ, ಪಾಸ್ ಮಾಡಿ ಮತ್ತೆ ಕರೆಸಿದ್ರು. ತಾಯಿ ಮತ್ತು ತಂಗಿ ಬಂದಿದ್ರು. ರಜತ್ ಅವ್ರು ಗೊತ್ತಲ್ಲ ಎಲ್ರಿಗೂ, ಇವನ್ ಭವ್ಯ ಅವರ ಅಕ್ಕನಿಗೂ ಕೂಡ ನಿನ್ನ ತಂಗಿಗಿಂತ ನೀನೇ ಚೆನ್ನಾಗಿದೆಯಾ ಅಂತಂದರು. ಇವ್ರಿಗೆ ನಮ್ಮ ಚೈತ್ರ ಅವ್ರ ತಂಗಿಗೆ ನಿಮ್ಮ ಅಕ್ಕಂಗಿಂತ ನೀನೇ ಚೆನ್ನಾಗಿದೆ ಅಂತಂದರು. ಅವರು ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲಿ ಕರೆಕ್ಟಾಗಿ ಅವರೊಂದು ಕಾಮಿಡಿ ಟೈಮಿಂಗ್ ಎಲ್ಲ ಸಖತ್ತಾಗಿ ವರ್ಕ್ ಆಗ್ತಿದೆ. ಜೊತೆಗೆ ಅವ್ರದ್ದು ಒಂದು ಚಿಲ್ಡ್ ನೇಚರ್ ಇನ್ಫ್ಯಾಕ್ಟ್ ಈ ವಾರದಲ್ಲಿ ಸ್ವಲ್ಪ ಇಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಟಾಸ್ಕ್ ಏನೂ ಇರಲಿಲ್ಲ, ಜಗಳ ಆಡೋದಕ್ಕೆ ಯಾವುದೇ ಪ್ರಮೇಯ ಸೃಷ್ಟಿ ಆಗ್ತಾ ಇಲ್ಲ. ಜೊತೆಗೆ ಅಲ್ಲಿ ಜಿದ್ದಿ ನಡೆಯೋದಕ್ಕೆ ಏನು ಆ ರೀತಿ ಒಂದು ಇಂಡಿವಿಜುವಲ್ ಟಾಸ್ಕ್ಗಳೇ ಕೊಟ್ಟಿದ್ದಾರೆ, ಇನ್ಫ್ಯಾಕ್ಟ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸಂಬಂಧಪಟ್ಟ ಹಾಗೆ. ಸೊ ಆ ರೀತಿ ಎನ್ವಿರಾನ್ಮೆಂಟೇ ಇಲ್ಲದೆ ಇರೋದ್ರಿಂದ ಅವರು ಸ್ವಲ್ಪ ಆರಾಮಾಗಿ ಚಿಲ್ಡ್ ಔಟ್ ಆಗಿ ಯಾರೆಲ್ಲ ಬಂದಿರ್ತಾರೆ ಸಂಬಂಧಿಕರು, ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳದ್ದು, ಅವ್ರ ಜೊತೆಗೆ ಬೆರೆತುಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವರು ಕೂಡ. ಜೊತೆಗೆ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಈ ವಾರದಲ್ಲಿ ಅವರೇ ಸ್ವಲ್ಪ ಹೈಲೈಟು, ಅಂದರೆ ಎಲ್ಲರ ಮನೆಯವ್ರ ಜೊತೆಗೂ. ಇನ್ಫ್ಯಾಕ್ಟ್ ಚೈತ್ರ ಅವರ ತಾಯಿಯವರು ಚೈತ್ರ ಅವರು ಬೆಳೆದು ಬಂದ ಹಾದಿಯನ್ನು ನೆನೆಸ್ಕೊಂಡು ಮಾತಾಡುವಾಗ ಕೆಲವೊಂದಷ್ಟು ವಿಷಯಗಳನ್ನು ಹೇಳ್ತಾ ಇರ್ತಾರೆ. ನನ್ನ ತಾಯಿ ನಾನು ಜೈಲಿಗೆ ಹೋಗಿ ಬಂದಮೇಲೆ ಕೂಡ ನನ್ನ ತಾಯಿ ತುಂಬ ಚೆನ್ನಾಗಿ ನನ್ನನ್ನು ರಿಸೀವ್ ಮಾಡಿದ್ಲು, ನನ್ನ ಬಗ್ಗೆ ನಂಬಿಕೆ ಇತ್ತು ಅವ್ರಿಗೆ, ನನ್ನನ್ನು ತಡ್ಕೊಂಡಿದ್ದಾರೋ ಅವ್ರು ದೇವರಿಗಿಂತ ದೊಡ್ಡವರು ಅಂತ. ಹೌದು ಅಫ್ಕೋರ್ಸ್ ನಿಮ್ಮ ತಾಯಿ ದೇವರಿಗಿಂತ ದೊಡ್ಡವರು, ಈ ಅಮ್ಮನ ತಡ್ಕೊಂಡಿದ್ದಾರಲ್ಲ ದೇವರಿಗಿಂತ ದೊಡ್ಡವರು ಅನ್ನೋಂತಹ ಮಾತುಗಳನ್ನು ಹೇಳೋದು. ಅದು ನಿಜವಾಗ್ಲೂ ತುಂಬಾ ಫನ್ನಿ ಆಗಿತ್ತು. ಆ ಟೈಮಿಂಗ್ಗೆ ಎಸ್ಪೆಷಲಿ ರಜತ್ ಅವರ ಟೈಮಿಂಗ್ ತುಂಬ ಚೆನ್ನಾಗಿದೆ, ಕಾಮಿಡಿ ಟೈಮಿಂಗು ಚೆನ್ನಾಗಿ ಕಾಣಿಸ್ಕೋತಾ ಇದ್ದಾರೆ ಈ ವಾರದಲ್ಲಿ. ಅದ್ರ ಹೊರತುಪಡಿಸಿದ್ರೆ ಮಂಜು ಅಂಡ್ ಗೌತಮಿ ಅಗೇನ್ ಅವ್ರ ಮಧ್ಯೆ ಒಂದು ರಿಟ್ರೋಸ್ಪೆಕ್ಷನ್ ಆಗುತ್ತೆ. ಹೌದು, ಗೌತಮಿ ಅವರು ಕೂಡ ನಿಮ್ಮ ಮನೆಯವ್ರಿಗೆ ನನ್ನಿಂದ ಬೇಜಾರಾಗಿದ್ದರೆ ಸಾರಿ ಅಂತ ಕೇಳ್ತಾರೆ, ನಿಮ್ಮ ಆಟಕ್ಕೆ ತೊಂದರೆ ಆಗಿದೆ ಅಂತ ಅನಿಸಿದರೆ ಸಾರಿ ಅಂತ ಕೇಳ್ತಾರೆ. ಹಾಗೆ ಮಂಜು ಅವರು ಕೂಡ ನನ್ನ ಆಟ ನಾನು ಆಡ್ತೀನಿ ಗೆಳತಿ, ಆ ಥರದ್ದೆಲ್ಲ ಮಾತಾಡ್ಕೊಳ್ತಾರೆ. ಈ ರಿಟ್ರೋಸ್ಪೆಕ್ಷನ್ ಒಳ್ಳೇದೇ. ಬಟ್ ಮಂಜು ಅವ್ರು ಯಾಕೋ ಸ್ವಲ್ಪ ಮಂಕಾಗಿದ್ದಾರೆ ಈ ವೀಕ್. ಅವರೇನು ಜಾಸ್ತಿ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಬರೀ ಲೈಕ್ ಅಂದರೆ ಟಾಸ್ಕಲ್ಲಿರುವಾಗ ಮಾತ್ರ ಅವ್ರು ಅಬ್ಬರ ಇರುತ್ತೆ ಅಂತ ಅನ್ಸ್ಕೊಳ್ಬಾರ್ದಲ್ಲ. ಸೊ ಮಾತಾಡಬೇಕಾಗತ್ತೆ, ಅವರು ಮಾತಾಡ್ಕೊಂಡ್ರೆ ಬೆಟರು. ಅದನ್ನು ಹೊರತುಪಡಿಸಿದ್ರೆ ಧನರಾಜ್ ಅವರ ಫ್ಯಾಮಿಲಿ ಅವರೆಲ್ಲರ ಬಂದು ಹುಲಿ ವೇಷ ಹಾಕಿರಲಿಲ್ಲ. ಹುಲಿ ಡ್ಯಾನ್ಸ್ ಪಿಲಿ ನಲಿಕೆ ಮಾಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತದು ಒಳಗಡೆ. ಅದೊಂದು ಬೇರೆ ಥರದ ವೈಬ್ ಕ್ರಿಯೇಟ್ ಆಯಿತು. ಅವರ ಪತ್ನಿಯವರು ಬಂದು ತುಂಬ ಚೆನ್ನಾಗಿ, ಅವರಿಬ್ಬರ ನಡುವಿನ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಅವ್ರ ಮಗು ತೋರಿಸಿದ್ರು, ಧನರಾಜ್ ಅವರ ಭಾವುಕರಾಗಿದ್ರು. ಆಮೇಲೆ ತಂದೆ ತಾಯಿ ಎಲ್ಲರೂ ಬಂದಿದ್ದರು. ಒಂದು ರೀತಿ ಒಳ್ಳೆ ಬಾಂಡಿಂಗ್. ಅಂಡ್ ಅಗೇನ್ ಧನರಾಜ್ ಅವರು ಹೆಂಡತಿಗೆ ಈ ವರ್ಷ ಏನಾಗಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಇಬ್ಬರು. ಅವಾಗ ಹೇಳ್ತಾರೆ ಇನ್ನೊಂದು ಮಗು ಬೇಡವಾ ನಿನಗೆ ಅಂತ. ಅದು ಇಲ್ಲಿ ಬೇಡ, ಮಾತಾಡೋದು ಬೇಡ ಆಯಿತಾ ಅಂತೆಲ್ಲ ಅವರು ಪತ್ನಿಯವರು ಹೇಳಿದಾಗಿರಬಹುದು. ಜೊತೆಗೆ ಅವ್ರು ಲಾಸ್ಟಿಗೆ ಪತ್ನಿಯವರು ಬಿಟ್ಟು ಹೋಗುವಾಗ ಜಾಸ್ತಿ ಕಿಸ್ ಎಲ್ಲ ಮಾಡ್ತಾ ಇರ್ತಾರೆ. ಇದು ಫ್ಯಾಮಿಲಿ ಶೋ, ಜಾಸ್ತಿ ಕೊಡೋದು ಬೇಡ ಅಂತೆಲ್ಲ ಹೇಳ್ತಾರೆ. ನೋಡೋದಕ್ಕೆ ಚೆನ್ನಾಗಿತ್ತು ಅದೆಲ್ಲ. ಇನ್ಫ್ಯಾಕ್ಟ್ ಅದನ್ನು ಹೊರತುಪಡಿಸಿದ್ರೆ ಎಪಿಸೋಡ್ನ ಕೊನೆಯಲ್ಲಿ ಹನುಮಂತ ಅವರ ತಂದೆ ತಾಯಿ ಅವ್ರನ್ನ ನೋಡುವಾಗಲೇ ಒಂದು ರೀತಿ ಪಾಪ ತುಂಬ ಮುಗ್ಧ ಮನಸ್ಸಿನ ಲೈಕ್ ಅಂದರೆ ಮನುಷ್ಯರನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋಂತಹ ಭಾವನೆ ಬರುತ್ತೆ.
ಏನೋ ಗೊತ್ತಿಲ್ಲ, ಅವ್ರು ನೋಡಿದ ತಕ್ಷಣ ಇನ್ಫ್ಯಾಕ್ಟ್ ಪ್ರೇಕ್ಷಕರಾಗಿ ನಮಗೂ ಕೂಡ ಒಂದು ರೀತಿ ಎಮೋಷನಲ್ ಮೂಮೆಂಟ್ ಅದು. ಅಷ್ಟು ಅಂದರೆ 0 ಲೆವೆಲ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ ಒಂದು ಕುಟುಂಬದಿಂದ ಹನುಮಂತ್ ಅವರು ಬಂದಿರೋದು ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅದರದ್ದು ಮುಂದುವರಿದ ಭಾಗ ಇವತ್ತಿನ ಎಪಿಸೋಡಲ್ಲಿ ಬರುತ್ತೆ. ಓವರಾಲ್ ಆಗಿ ನಿನ್ನೆ ಎಪಿಸೋಡ್ ಸ್ನೇಹಿತರೆ ಸಾಕಷ್ಟು ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಇನ್ ಟರ್ಮ್ಸ್ ಆಫ್ ಅಂದರೆ ಕಂಟೆಸ್ಟೆಂಟ್ಸ್ಗಳಿಗೆ. ಬಿಕಾಸ್ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಕೂಡ ಮಾತಾಡ್ಕೊಳ್ತಾರೆ, ನನಗೇನೋ ಕೆಲವೊಂದು ವಿಷಯಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇಲ್ಲ ಅನ್ನೋ ಥರ ಎಲ್ಲ ಭವ್ಯ ಅವರು ತ್ರಿವಿಕ್ರಮ್ ಅವರಿಗೆ ಹೇಳ್ತಾರೆ. ಇನ್ನೊಂದು ಏನಂತಂದರೆ ಭವ್ಯ ಅವರು ಇಷ್ಟೆಲ್ಲ ಮನೆಯವರು ಬಂದು ಹೇಳಿ ಹೋದ್ಮೇಲೆ ಕೂಡ ಅವ್ರು ಮತ್ತೆ ತ್ರಿವಿಕ್ರಮ್ ಅವ್ರ ಜೊತೆಗೆ ಮಾತ್ರ ಕಾಣಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ, ಬೇರೆ ಎಫರ್ಟ್ ಹಾಕ್ತಾ ಇಲ್ಲ. ಅಪಾರ್ಟ್ ಫ್ರಮ್ ತ್ರಿವಿಕ್ರಮ್ ಬೇರೆಯವ್ರ ಜೊತೆ ಬೆರೆಯುವಂತಹ ಪ್ರಯತ್ನ ಆದರೂ ಮಾಡ್ತಾ ಇಲ್ಲ ಅಟ್ಲೀಸ್ಟ್. ಸೊ ಬಂದು ಹೇಳೋದ್ಮೇಲಾದರೂ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತಲ್ವಾ. ಸೊ ಈ ರೀತಿಯ ವಿಷಯಗಳು ನೆನ್ನೆ ನಡೀತು. ಸೊ ಸ್ನೇಹಿತರೆ, ನಿನ್ನೆ ಗೌತಮಿ ಅವರ ಗಂಡ ಅಭಿಷೇಕ್ ಅವರು ಹೇಳಿದಂತಹ ಮಾತುಗಳು, ಅದರಿಂದ ಮಂಜು ಮತ್ತು ಗೌತಮಿ ನಡುವೆ ಆದಂತಹ ಕೆಲವೊಂದಷ್ಟು ಕಾನ್ವರ್ಸೇಷನ್ಸ್, ಅದ್ರ ಬಗ್ಗೆ ನಿಮ್ಗೇನು ಅನಿಸ್ತು? ಜೊತೆಗೆ ಧನರಾಜ್ ಅವರ ಫ್ಯಾಮಿಲಿ ಬಂದಿದ್ದು, ಅವರ ಪತ್ನಿ ಮತ್ತು ಮಗುನ ನೋಡಿದಂಥದ್ದು ಹೇಗೆ ಅನಿಸ್ತು? ಹಾಗೆಯೇ ಹನುಮಂತ ಅವರ ತಂದೆ ತಾಯಿ ಬಂದಿದ್ದು ಹೇಗೆ ಅನಿಸ್ತು? ಮಂಜು ಅವರ ತಂದೆಯವರ ಒಂದು ಮುಗ್ಧ ಮನಸ್ಸು, ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲರೂ ತಮ್ಮ ಮಕ್ಕಳ ಥರನೇ ಅವ್ರನ್ನ ನಡೆಸ್ಕೊಂಡ್ರು ಮನೆ ಒಳಗಡೆ, ಅದ್ರ ಬಗ್ಗೆ ಆಗಿರಬಹುದು ಎಲ್ಲ. ಒಟ್ಟಿನಲ್ಲಿ ಅಲ್ಟಿಮೇಟ್ಲಿ ಏನು ಅಂತಂದರೆ ಗೌತಮಿ ಮತ್ತು ಮಂಜು ನಡುವೆ ಅಭಿಷೇಕ್ ಅವರು ಸ್ವಲ್ಪ ಏನೋ ತಂದಿಡುವಂತಹ ಪ್ರಯತ್ನ ಮಾಡಿದ್ರು. ಅಂದರೆ ಇನ್ ಗುಡ್ ವೇ ಆ್ಯಕ್ಚುಲಿ, ಅವರಿಬ್ಬರ ಆಟನೂ ಚೆನ್ನಾಗಾಗಲಿ ಅಂತ. ಅಫ್ಕೋರ್ಸ್ ಅವರ ಪತ್ನಿ ಆಟ ಇನ್ನಷ್ಟು ಬೆಟರ್ ಆಗಬೇಕು. ಬೇರೆಯವ್ರಿಗೆ ಕಷ್ಟ ಆದಾಗ ಅದರ ಸ್ಟ್ಯಾಂಡ್ ಅವ್ರು ತಗೋತಾರೆ, ನೀನು ತಗೊಳಕ್ಕೆ ಹೋಗಬೇಡ ಅಂತ ಹೇಳಿದಂತಹ ಮಾತುಗಳಾಗಿರಬಹುದು. ಅವರಿಗೆ ಒಟ್ಟಿನಲ್ಲಿ ಒಂಥರ ರಿಯಲೈಸೇಷನ್ ಮಾಡ್ಸಕ್ಕೆ ಬಂದಿದ್ರು ಅಂತ ಅನಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ನಿನ್ನೆ ಎಪಿಸೋಡ್ ನೋಡುವಾಗ? ಅದನ್ನು ಕೂಡ ಕಂಪ್ಲೀಟಾಗಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.